ನಮಗೋಸ್ಕರ ಯಾವ ಒಂದು ಸೂಪರ್ ಆಗಿರೋ ಪದಾರ್ಥವನ್ನು ಮಾಡ್ತಾರೆ ಅಂತ ಅವ್ರ ಹತ್ರನೇ ಕೇಳೋಣ ಬನ್ನಿ. ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ದಿವ್ಯಶ್ರೀ. ದಿವ್ಯಶ್ರೀ, ಬ್ಯೂಟಿಫುಲ್. ಸೊ ದಿವ್ಯಶ್ರೀ, ಏನ್ ಮಾಡ್ಕೊಂಡಿದ್ದೀರಾ ನೀವು? ನಾನು ಸೆಕೆಂಡ್ ಇಯರ್ PU ಮಾಡ್ತಾ ಇದ್ದೀನಿ. ಇವಾಗ ಓದ್ತಾ ಇದ್ದೀರಾ ಅಥವಾ? ಓದ್ತಾ ಇದ್ದೀನಿ. ಓಕೆ, ಬ್ಯೂಟಿಫುಲ್. ಸೊ ಫ್ಯೂಚರ್ ಅಲ್ಲಿ ಏನಾಗ್ಬೇಕಂತ ಅನ್ಕೊಂಡಿದ್ದೀರಾ ದಿವ್ಯಶ್ರೀ? ನಾನು ಬ್ಯಾಂಕಲ್ಲಿ ವರ್ಕ್ ಮಾಡ್ಬೇಕಂತ. ಸೊ ಇವತ್ತು ನಮಗೋಸ್ಕರ ಏನೇನು ಯಾವ ಪದಾರ್ಥ ಮಾಡ್ತಾ ಇದ್ದೀರಾ ದಿವ್ಯಶ್ರೀ? ನಾನು ರಸಮಲಾಯಿ ಅಂತ ಮಾಡ್ತಾರೆ. ಆಕ್ಚುಲಿ ಇದೆಲ್ಲ ಜಾಸ್ತಿ ಮ್ಯಾರೇಜ್ ಅಲ್ಲಿ ಮಾಡ್ತಾರೆ. ಸೊ ನಾನು ಇವಾಗ ಅದನ್ನ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಓಕೆ, ಸೊ ನೀವು 12th ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದು ರಸಮಲಾಯಿನ ಮಾಡೋದು ಹೇಗೆ ಕಲ್ತ್ರಿ? ಈಗ ಮನೇಲಿ ಮಾಡ್ತಾ. ಸೊ ದಿವ್ಯಶ್ರೀ ಅವ್ರು ಹುಟ್ಟಿದಲ್ಲಿ ಚಿಕ್ಕಮಗಳೂರು ಸರ್. ಹೌದಾ? ಓದಿದ್ದು ಚಿಕ್ಕಮಗಳೂರು. ಯಾವ ಸ್ಕೂಲು? JVS. ಓಕೆ, ಸೊ ನೀವು ಇವಾಗ ರಸಮಲೈ ಮಾಡೋದಕ್ಕೆ ಯಾವ್ಯಾವ ಪದಾರ್ಥಗಳನ್ನ ಉಪಯೋಗಿಸ್ತೀರಾ? ಹಾಲು ಬೇಕು, ಬ್ರೆಡ್, ಏಲಕ್ಕಿ ಪೌಡರ್, ಬಾದಾಮಿ ಪೌಡರ್, ಸಕ್ಕರೆ ಆ್ಯಂಡ್ ಆಯಿಲ್. ದಿವ್ಯಶ್ರೀ, ಮೊದಲನೇದಾಗಿ ಶುರು ಮಾಡೋಕ್ಕಿಂತ ಮುಂಚೆ ನಿಮ್ಮ ಮನೇಲಿ ಯಾರ್ಯಾರು ಇರೋದು? ನಮ್ಮ ಮನೇಲಿ ನಮ್ಮ ಡ್ಯಾಡಿ, ಮಮ್ಮಿ, ನನ್ನ ತಂಗಿ ಆ್ಯಂಡ್ ನಾನು. ಸೊ ಮೊದಲನೇದಾಗಿ ಇವಾಗ ಏನು ಮಾಡ್ತೀರಾ? ಓಕೆ, ಸೊ ಹಾಲು ಹಾಕ್ಲಾ? ಯಾ. ಫುಲ್ ಹಾಕ್ಬೇಕಾ? ಹಾಂ, ಫುಲ್ ಹಾಕಿ. ಓಕೆ, ಬಿಸಿ ಆಗೋಕ್ಕಿಂತ ಮುಂಚೆನೇ ಹಾಕ್ಬಿಡ್ಬೇಕಲ್ವಾ? ಹಾಕ್ಬೇಕಾ? ಫುಲ್ ಬಿಸಿ ಆಗೋಕ್ಕಿಂತ ಮುಂಚೆನೆ. ಓಕೆ, ಸೊ ಹಾಲು ಹಾಕಾಯ್ತು. ನೆಕ್ಸ್ಟ್ ಏನು? ಅದು ಇದು ಹಾಕ್ತಾ ಇರಲಿ, ಬಿಸಿ ಆಗ್ತಾ ಇರಲಿ. ಅಷ್ಟೊತ್ತಿಗೆ ನಾವು ಬ್ರೆಡ್ನ ರೆಡಿ ಮಾಡ್ಕೊಳ್ಳೋಣ. ಓಕೆ, ಬ್ರೆಡ್ನ ಏನು ಮಾಡ್ಕೋಬೇಕು? ಎಣ್ಣೆಯಲ್ಲಿ ಕರ್ಕೊ, ಫಸ್ಟ್ ಎಣ್ಣೆ ಕೊಡಿ. ಓಕೆ, ಸೊ ಇದಕ್ಕೂ ಹಾಲು ಹಾಕ್ಬಿಡ್ಲಾ? ಎಷ್ಟು ಹಾಕ್ಬೇಕು? ಸ್ವಲ್ಪ ಹಾಕಿ. ಓಕೆ. ಓಕೆ, ಸೊ ಇವಾಗ ಎಣ್ಣೆನೂ ಬಿಸಿ ಆಗ್ತದೆ, ಇದು ಆಗ್ತದೆ. ದಿವ್ಯಶ್ರೀ, ನಿಮ್ಮ ಸಿಸ್ಟರ್ ಅಡುಗೆ ಮಾಡ್ತಾರಾ? ಇಲ್ಲ ಇಲ್ಲ, ಅವಳೇನು ಚಿಕ್ಕವಳು. 8ನೇ ಕ್ಲಾಸ್ ತಾನೆ? 8th ಸ್ಟ್ಯಾಂಡರ್ಡ್. 8th ಸ್ಟ್ಯಾಂಡರ್ಡ್ಗೆ ನಾನಂತೂ ಟೀ, ಕಾಫಿ ಮತ್ತೆ ನೂಡಲ್ಸ್ ಮಾತಾಡುತ್ತೆ. ಅದೊಂದು ಮಾಡ್ತಾರೆ. ಕಾರೆಲ್ಲ ಓಡಿಸ್ತದೆ. 8ನೇ ಕ್ಲಾಸ್ ನಾವು ಒಬ್ಬನೇ ಕಾರೆಲ್ಲ ಹಾಕೊಂಡು ಓಡಾಡ್ತಾ ಇದ್ದೆ. ಎತ್ಕೊಂಡಲ್ಲ, ಓಡಿಸ್ಕೊಂಡು ಓಡಾಡ್ತಾ ಇದ್ದೆ. ಕಮ್ಮಿ ಮಾಡ್ಕೊಳ್ಳೋಣ. ಕಮ್ಮಿ ಮಾಡ್ಕೊಂತೀರಾ? ಸೊ ಇದು ಎಷ್ಟು ಬಿಸಿ ಆಗಬೇಕು? ಇದು ಇವಾಗ ಆಗಿದೆ. ಆಫ್ ಮಾಡ್ಕೊಂಡ್ಬಿಟ್ಟಿರೋದು? ಹಾಂ, ಆಫ್ ಮಾಡಿದ್ದೀವಿ. ಸೊ ಹಾಲು ಬಿಸಿ ಆಗಿದೆ. ನೆಕ್ಸ್ಟ್ ಏನು ಮಾಡ್ತೀರಾ? ನೆಕ್ಸ್ಟ್ ಇದು ಎಣ್ಣೆ ಸ್ವಲ್ಪ ಬಿಸಿ ಆಗಲಿ. ಸೊ ದಿವ್ಯಶ್ರೀ ಅವರು, ನಿಮ್ಮ ಹವ್ಯಾಸಗಳೇನು, ಹಾಬೀಸ್ ಏನು? ನಾನು ಮ್ಯೂಸಿಕ್ ಜಾಸ್ತಿ ಕೇಳ್ತೀನಿ. ಮ್ಯೂಸಿಕ್ ಜಾಸ್ತಿ? ತುಂಬಾ ಲೌಡ್ ಸ್ಪೀಕರ್ ಹಾಕೊಂಡು ತುಂಬಾ ಜಾಸ್ತಿ ಕೇಳೋದು ಜಾಸ್ತಿ. ಓಹೋ, ಓಕೆ. ಸೊ ಆಮೇಲೆ ಗಾಡಿ ತುಂಬಾ ಓಡಿಸ್ತೀನಿ. ಯಾವ ಗಾಡಿ? ಫಾಸ್ಟ್ ಆಗಿ ತುಂಬಾ, ಅದು ಜಾಸ್ತಿ ಫಾಸ್ಟ್ ಆಗಿ ಓಡಿಸ್ತೀನಿ. ಬೈಕ್ ಅಥವಾ ಟೂ ವೀಲರ್? ಕಾರ? ಟೂ ವೀಲರ್. ಟೂ ವೀಲರ್. ಎಣ್ಣೆ ಕಾದಿದೆ ಇವಾಗ, ನೋಡೋಣ. ಸೀರಿಯಸ್ ಅಡ್ವೈಸ್, ಫಾಸ್ಟ್ ಆಗಿ ಓಡಿಸೋಕ್ಕೆಲ್ಲ ಹೋಗ್ಬಿಡಿ. ಓಕೆ. ಇದು ಗೋಲ್ಡನ್ ಕಲರ್ ಬರೋವರೆಗೂ ನಾವು ಇದು ಮಾಡ್ಕೊಳ್ಳೋಣ. ಸೊ ಬೆಡ್ ಪೀಸಸ್ನ ನೀವು ಎಣ್ಣೆಗೆ ಏನಕ್ಕೋಸ್ಕರ ಹಾಕೊಂಡಿದ್ದೀವಿ ಅಷ್ಟೇ? ಇದು ಆಕ್ಚುಲಿ ತುಂಬಾ ಟೇಸ್ಟ್ ಬರುತ್ತೆ. ಕರಿಯೋದ್ರಿಂದ ತುಂಬಾ ಟೇಸ್ಟ್ ಇರುತ್ತೆ. ಹಾಗೆ ಬ್ರೆಡ್ ಹಾಕೋದ್ರಿಂದ ಒಂಚೂರು ಚೆನ್ನಾಗಿರಲ್ಲ ಆಕ್ಚುಲಿ. ಓಕೆ, ಹಾಗೆ ಬ್ರೆಡ್ ಹಾಕಿದ್ರೆ ಟೇಸ್ಟ್ ಇರಲ್ಲ? ಟೇಸ್ಟ್ ಇರಲ್ಲ. ಆಕ್ಚುಲಿ ಇದು ಫ್ರೈ ಮಾಡೋದ್ರಿಂದನೇ ಟೇಸ್ಟ್ ಜಾಸ್ತಿ ಬರೋದಾ? ಓಕೆ. ಸೊ ಇದು ಇವಾಗ ಆಗಿದೆ. ಆಗಿದೆಯಾ? ಪ್ಲೇಟ್ ಬೇಕಾ? ಇದು ಬಾಂಡ್ಲಿ ಇವಾಗ ಬೇಡ, ಇದು ತೆಗೆದಿಟ್ಬಿಡೋಣ. ತೆಗೆದಿಡ್ಬೋದಾ? ಸೊ ಈ ಪೀಸಸ್ನ ಸಪ್ರೇಟ್ ಆಗಿದೆ? ಸಪ್ರೇಟ್ ಆಗಿ ಇಟ್ಬಿಟ್ಟು. ಸೊ ನೆಕ್ಸ್ಟ್ ಏನ್ ಮಾಡ್ಬೇಕು ದಿವ್ಯಶ್ರೀ? ನೆಕ್ಸ್ಟ್ ಇವಾಗ ಹಾಲು ಕಾಯಿಸ್ಕೊಂಡಿದ್ದೀವಿ. ಇದಕ್ಕೆ ನಾವು ಏಲಕ್ಕಿ ಪುಡಿ ಮತ್ತೆ ಬಾದಾಮಿ ಪೌಡ್ರು ಎಲ್ಲದನ್ನ ಹಾಕೊಂಡ್ಬಿಟ್ಟು ಇವಾಗ ಫಸ್ಟ್ ಯಾವ್ದು ಹಾಕ್ತೀರಾ? ತಿರ್ಗಾ ಸ್ಟಾರ್ಟ್ ಮಾಡ್ಬೇಕಾ? ಓಕೆ, ಸೊ ಮೊದಲನೇದಾಗಿ ಇದು ತುಂಬಾ ಸ್ಮೆಲ್ಲಿಗೆ, ತುಂಬಾ ಟೇಸ್ಟಿ ಸ್ಮೆಲ್ಲಿಗೋಸ್ಕರ ಇದು ಹಾಕ್ತಾ ಇರೋದು. ಸೊ ಬೇರೆ ಯಾವ್ದಾದ್ರು ಊರಿಗೆ ಹೋಗಿದ್ದೀರಾ ದಿವ್ಯಶ್ರೀ? ಹಾ, ನಮ್ಮ ಡ್ಯಾಡಿ ಟ್ರಿಪ್ಸ್ ಎಲ್ಲ ಇಡ್ತಾ ಇರ್ತಾರೆ, ಅವಾಗ ಹೋಗ್ತಾ ಇರ್ತೀವಿ. ಹೌದಾ? ಇವಾಗ ಶುಗರ್ ಹಾಕೋಣ. ಸಿಮ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ. ಓಕೆ, ಇವಾಗ ಇದು ಬಾದಾಮಿ ಪುಡಿ ಹಾಕೋಣ. ಬಾದಾಮಿ ಪೌಡರಾ? ಸೊ ದಿವ್ಯಶ್ರೀ ಅವ್ರ ಫೇವ್ರೇಟ್ ಫುಡ್ ಯಾವುದು? ನಾನು ಆಕ್ಚುಲಿ ತುಂಬಾ ಇಷ್ಟಪಡೋದಂದ್ರೆ ನಾನ್ ವೆಜ್. ನಾನ್ ವೆಜ್ ಅಲ್ಲಿ ಯಾವುದು? ಬಿರಿಯಾನಿ ತುಂಬಾ ಇಷ್ಟಪಡ್ತೀನಿ. ಬಿರಿಯಾನಿ? ಸೊ ಆಂಧ್ರ ಸ್ಟೈಲ್ ಬಿರಿಯಾನಿನಾ ಅಥವಾ ನಿಮ್ಮ ಮಮ್ಮಿ ಮಾಡುವಂತ ಬಿರಿಯಾನಿನ? ಆಕ್ಚುಲಿ ಮುಸ್ಲಿಮ್ಸ್ ಮಾಡೋ ಬಿರಿಯಾನಿ ನನಗೆ ತುಂಬಾ ಚೆನ್ನಾಗಿರುತ್ತೆ. ಆಕ್ಚುಲಿ ನಿಜವಾದ ಫ್ಯಾಕ್ಟ್.
ಸೊ ನೀವ್ ಆತರ ಬಿರಿಯಾನಿನ ಮಾಡಕ್ ಯಾವತ್ತಾದ್ರು ಟ್ರೈ ಮಾಡಿದಿರಾ? ನಾನು ಬಿರಿಯಾನಿ ಮಾಡಿದ್ದೀನಿ. ಸೇಮ್ ಆ ತರನೇ ಟ್ರೈ ಆ ತರನೇ ಟ್ರೈ ಮಾಡಕ್ ಹೋಗಿದ್ದೀನಿ, ಬಟ್ ಆ ತರ ಆಗಿಲ್ಲ. ಸೊ ಅವ್ರು ಉಪಯೋಗಿಸುವಂತ ಪದಾರ್ಥಗಳಿಂದ ಹಿಡಿದು ಎಲ್ಲಾನು ಎಲ್ಲಾದ್ರೂ ಚೇಂಜ್ ಇದೆ. ಸೊ ನೆಕ್ಸ್ಟ್ ಏನ್ ಮಾಡ್ಬೇಕು ದಿವ್ಯಶ್ರೀ? ಅದೇ ಇವಾಗ ಇದು ಹಾಕ್ತಾ ಇದೆ. ಇದಾಗಿದ ತಕ್ಷಣ ಅದು ಬ್ರೆಡ್ ನಾವು ಕರ್ಕೊಂಡಿರೋದನ್ನ ಹಾಕೋಣ. ಓಕೆ, ಸೊ ರೆಡಿ ಆಗಿದೆ ದಿವ್ಯಶ್ರೀ. ಇದು ಸ್ವಲ್ಪ ಬಾಯ್ಲ್ ಆಗಲಿ. ಬಾಯ್ಲ್ ಆಗ್ಬೇಕಾ? ಓಕೆ. ಅದು ಆಕ್ಚುಲಿ ಬಾಯ್ಲ್ ಆದ್ರೆ ಎಲ್ಲ ಅದರಲ್ಲಿ ನಾವು ಏನೇನು ಹಾಕಿದೀವಿ ಅದೆಲ್ಲ ತಗೊಬೇಕಲ್ವಾ, ಅದು ಹೀರ್ಕೊಬೇಕು. ಸೊ ಹಾಗಾಗಿ ಸೊ ದಿವ್ಯಶ್ರೀ ರೀಸೆಂಟ್ ಆಗಿ ನೋಡಿದಂತ ಚಿತ್ರ ಯಾವುದು? ಜಾಕಿ. ಸೂಪರ್. ನಾನು ನೋಡಿದೆ ಅದನ್ನ ಫಸ್ಟ್ ಡೇ ನೋಡಿದೆ. ಇಷ್ಟ ಆಯ್ತಾ? ತುಂಬಾನೇ ಇಷ್ಟ. ಯಾವ ಸಾಂಗ್ ಇಷ್ಟ ಆಯ್ತು ಜಾಕಿ ಅಲ್ಲಿ? ಅದೇ ಇದು ಬೈಕ್ ಶಿವ ಅಂತ ಸೂಪರ್ ಸಾಂಗ್. ನಿಜ ತಾನೇ ಅದು? ಹುಡುಗಿರು ಬಂದಿದ ತಕ್ಷಣ ಎಲ್ಲ ತಲೆ ಕೆಟ್ಟು ನೋಡಿ. ಹುಡುಗಿ ಒಪ್ಕೊಂಡು ನಾಟ್ ಬ್ಯಾಡ್, ವೆರಿ ನೈಸ್. ಸೊ ಇವಾಗ ಇದಾಗಿದೆ. ಇವಾಗ ಬ್ರೆಡ್ ತಗೊಳ್ಳ. ಸೊ ಬ್ರೆಡ್ ಎಲ್ಲ ಫುಲ್ ಹಾಕೋದಾ? ಒಂದೊಂದಾಗಿ ಹಾಕೋದಾ? ಇದು ಇವಾಗ ತುಂಬಾ ಗರಿ ಇದೆ. ಅದು ಇದರಲ್ಲಿ ಹಾಕ್ದಾಗ, ಹಾಲಲ್ಲಿ ಹಾಕ್ದಾಗ ಫುಲ್ ಮೆತ್ತಗೆ ಆಗ್ಬಿಡತ್ತೆ. ಸಾಫ್ಟ್ ಆಗ್ಬಿಡತ್ತಾ? ತುಂಬಾ ಸಾಫ್ಟ್ ಆಗುತ್ತೆ. ಸೊ ಇದು ಒಂಥರ ಸೂಪಲ್ಲಿ ಕೊಡ್ತಾರಲ್ಲ ಆ ರೀತಿ ಇರತ್ತಾ? ಟೊಮ್ಯಾಟೊ ಸೂಪಲ್ಲಿ ಯೂಶಲಿ ಕೊಡ್ತಾರಲ್ಲ. ಸೊ ಇದನ್ನ ಎಷ್ಟು ಹೊತ್ತು ಕಾಯಕ್ ಬಿಡ್ಬೇಕು ಇದರಲ್ಲಿ? ಇದು 5 ಮಿನಿಟ್ಸ್ ಸಾಕಷ್ಟೇ. ಸೊ ಇವಾಗ ಇದು ರೆಡಿ ಆಗಿದೆ. ನಾವು ಆಫ್ ಮಾಡ್ಕೊಂಡ್ಬಿಡೋಣ. ಓಕೆ. ಸೊ ಬೌಲ್ ಬೇಕಾ? ಆಕ್ಚುಲಿ ಇದು ಬರೀ ಹಾಗೆ ಬ್ರೆಡ್ ಮಾತ್ರ ತಿಂದ್ರೆ ಚೆನ್ನಾಗಿರಲ್ಲ. ಇದು ಮಿಲ್ಕ್ ಜೊತೆಗೇನೆ ಇದು ಇವೇನು ರೆಡಿ ಮಾಡ್ಕೊಂಡಿದ್ದೀವಿ ಮಿಲ್ಕ್ ಇಂದ. ಸೊ ಅದ್ರಲ್ಲಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ, ತಿಂದ್ರೆ ಚೆನ್ನಾಗಿರುತ್ತೆ. ವೆರಿ ನೈಸ್. ನೋಡೋಕ್ಕೂ ತುಂಬಾ ಚೆನ್ನಾಗಿ ಕಾಣಿಸ್ತದೆ. ಒಂಥರ ಆ ಸ್ಮೆಲ್ ಕೂಡ ಬಹಳ ಚೆನ್ನಾಗಿದೆ. ತಿನ್ಬೇಕು ಅಂತ ಆಸೆ. ಟೇಸ್ಟ್ ಕೂಡ ತುಂಬಾ ಅಷ್ಟೇ ಚೆನ್ನಾಗಿರುತ್ತೆ. ಸ್ಟೂಡೆಂಟ್ ಅಲ್ಲ, ಸೊ ಸ್ಟೂಡೆಂಟ್ ಲೈಫಲ್ಲಿ ಎಕ್ಸ್ಪೆರಿಮೆಂಟ್ ಜಾಸ್ತಿ. ಅದಕ್ಕೋಸ್ಕರ ತಿಂದ್ಮೇಲೆ ಹೇಳೋಣ. ರಸಮಲೈ ಈಗ ರೆಡಿ ಆಗಿದೆ. ರಸಮಲೈ ರೆಡಿ ಆಗಿದೆಯಾ? ಓಕೆ. ಸೊ ದಿವ್ಯಶ್ರೀ ಅವ್ರು ಮಾಡಿದಂಥ ರಸಮಲೈ ರೆಡಿ ಆಗಿದೆ. ಸೊ ದಿವ್ಯಶ್ರೀ ತುಂಬಾ ಥ್ಯಾಂಕ್ಸ್ ಮಾಡಿದ್ದಕ್ಕೋಸ್ಕರ. ಇದ್ರ ರುಚಿ ನಾನು ಡೆಫಿನೆಟ್ಲಿ ನೋಡ್ತೀನಿ, ನೀವು ಟೆನ್ಷನ್ ಮಾಡ್ಕೊಳಕ್ ಹೋಗ್ಬಿಡಿ. ಆದ್ರೆ ಒಂದು ವಿಷಯ ನಾವು ಬಂದಿದ್ದೀವಿ, ನೀವು ದಯವಿಟ್ಟು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ಬೇಕು ಇದನ್ನ ಮಾಡುವಂತ ವಿಧಾನ. ಬಾಂಡ್ಲಿ ಫಸ್ಟ್ ತಗೊಂಡು ಅದಕ್ಕೆ ಎಣ್ಣೆನ ಬಿಸಿ ಮಾಡ್ಕೊಳ್ಳೋಣ. ಎಣ್ಣೆ ಬಿಸಿ ಆದ ಮೇಲೆ ಬ್ರೆಡ್ ತೊಗೊಂಡು ಬ್ರೆಡ್ ಹಾಕ್ಬಿಟ್ಟು ಅದು ಗೋಲ್ಡನ್ ಫ್ರೈ ಆಗೋ ಹಾಗೇನೆ ಮಾಡ್ಕೊಳ್ಳೋಣ. ಆಮೇಲೆ ಅದು ಗೋಲ್ಡನ್ ಫ್ರೈ ಆಗಿದ ತಕ್ಷಣ ಅದು ಬ್ರೆಡ್ನ ತೆಗೆದು ಒಂದು ಬೌಲಿಗೆ ಹಾಕಿ, ಆಮೇಲೆ ಅದಕ್ಕೆ ಒಂದು ಪಾನ್ ತೊಗೊಂಡು ಅದಕ್ಕೆ ಹಾಲನ್ನ ಹಾಕಿ ಬಿಸಿ ಮಾಡ್ಕೊಳ್ಳೋಣ. ಅದು ಬಿಸಿ ಆಗಿದ್ದ ನಂತರ ಅದು ಬಾದಾಮಿ ಪುಡಿ ನಾವೇನು ಮಾಡಿಟ್ಕೊಂಡಿರ್ತೀವಿ ಅದನ್ನು ಹಾಕೋಣ. ಆಮೇಲೆ ಏಲಕ್ಕಿ ಪುಡಿನೂ ಮಾಡ್ಕೊಂಡಿರ್ತೀವಿ ಅದನ್ನು ಕೂಡ ಹಾಕೋಣ. ಆಮೇಲೆ ಸಕ್ಕರೆನ ಹಾಕೋಣ. ಬ್ರೆಡ್ನ ನಾವು ಇಲ್ಲಿ ಏನು ಲಿಕ್ವಿಡ್ ಮಾಡ್ಕೊಂಡಿದ್ದೀವಿ ಅದಕ್ಕೆ ಹಾಕಿಬಿಟ್ಟು 5 ಮಿನಿಟ್ಸ್ ಬಾಯ್ಲ್ ಮಾಡ್ಕೊಳ್ಳೋಣ. ಅದು ಬಾಯ್ಲ್ ಆಗಿದ ತಕ್ಷಣ ರಸಮಲೈ ರೆಡಿ ಟು ಸರ್ವ್.